ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಹಾಗೆಯೇ ಯಾವ ರಾಶಿಗೆ ಅಶುಭ, ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಮೊದಲೇದಾಗಿ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ಥಿ. ಇವತ್ತು ಸಂಕಷ್ಟಹರ ಚತುರ್ಥಿ, ಭಾನುವಾರ, ಹಸ್ತ ನಕ್ಷತ್ರ, ಧೃತಿನಾಮ ಯೋಗ, ಭವಕರಣ. ಇದು ಇವತ್ತಿನ ಪಂಚಾಂಗ. ವೀಕ್ಷಕರೇ, ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಯಾವ ರಾಶಿಗೆ ಶುಭ ಹಾಗೇನೆ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ಏನೇ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಜ್ಞಂ ಭಾಗಮೇತು ರಾಜಸ್ಪೋಷ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ನಾವು ಈ ಶ್ಲೋಕವನ್ನು ಪಠಿಸುವುದರಿಂದ, ಈ ಮಂತ್ರವನ್ನು ಕೇಳುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ, ಕೃಷಿಕರಿಗೆ ವಿಶೇಷವಾದಂತಹ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ. ಅಂದರೆ ಕೃಷಿಯನ್ನು ಯಾರು ಮಾಡ್ತಾ ಇದ್ದಾರೆ, ಎಲ್ಲರೂ ಕೃಷಿಯನ್ನು ಮಾಡಬೇಕಂತೆ. ಯಾಕೆಂದರೆ ಈಗ ನಾವು ಈ ಒಂದು ಯಾಂತ್ರಿಕ ಯುಗದಲ್ಲಿ ನಾವು ಆ ಕೃಷಿಯನ್ನು ನಾವು ನಮಗೆ ಮರೆತು ಹೋಗ್ತಾ ಇದೆ ಕೃಷಿ ಕೆಲಸ ಮಾಡುವಂಥದ್ದು. ಅಥವಾ ಎಷ್ಟೋ ಜಮೀನುಗಳು ಈಗ ಸಾಗುವಳಿ ಇಲ್ಲದೆ ಹಾಗೆ ಇದ್ದಾವೆ. ಅದನ್ನು ನಾವು ಎಲ್ಲ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಕೃಷಿಯನ್ನು ಮಾಡೋದರಿಂದ ನಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥದ್ದು. ಯಾಕೆಂತಂದರೆ ಈ ಕೃಷಿಯಲ್ಲಿ ಏನಾಗ್ತದೆ ಅಂತಾದರೆ, ಹಿಂದೆಲ್ಲ ಈ ಎಲ್ಲ ರಾಸಾಯನಿಕ ಬಳಸೋದಿಲ್ಲಾಗಿತ್ತು. ಯಾಕೆಂತಂದ್ರೆ ಅಷ್ಟು ಆಹಾರ ಧಾನ್ಯ ಸ್ವಂತವಾಗಿ ಎಲ್ಲರೂ ಬೆಳೀತಿದ್ರು. ಎಲ್ಲರ ಮನೆಯಲ್ಲೂ ಜಮೀನಿದೆ, ಎಲ್ಲರ ಮನೆಯಲ್ಲೂ ಜಮೀನಿತ್ತು. ಆದರೆ ಈಗ ಅದನ್ನು ನಾವು ಸರಿಯಾಗಿ ಸಾಗುವಳಿ ಮಾಡ್ತಾ ಇಲ್ಲ. ಆ ಕೃಷಿ ಜಮೀನನ್ನು ಸಾಗುವಳಿ ಮಾಡಿದಾಗ ಏನಾಗ್ತದೆ, ನಾವು ಯಾವುದೇ ರಾಸಾಯನಿಕ ಹಾಕದೇ ನಾವು ಎಲ್ಲ ಭತ್ತ ಬೆಳೆಯುವಂಥದ್ದು, ಅಥವಾ ರಾಗಿ ಇರ್ಬೋದು, ಅಥವಾ ಜೋಳ ಇರ್ಬೋದು, ಅಥವಾ ಯಾವುದೇ ಆಹಾರ ಧಾನ್ಯಗಳು ಬೆಳೆಯುವಂಥ ಕೃಷಿಕರಿದ್ದರೂ ಕೂಡ ಆ ರೀತಿಯಲ್ಲಿ ನಾವು ಬೆಳೆಯನ್ನು ಬೆಳೆದಾಗ ನಮಗೇನಾಗ್ತದೆ, ಯಾವುದೇ ರಾಸಾಯನಿಕ ನಾವು ಸಿಂಪಡಣೆ ಮಾಡೋದಿಲ್ಲ. ಅದರಿಂದ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಈಗ ಉತ್ಪನ್ನ ಕಡಿಮೆ ಆಗಿದೆ, ಅದು ಮತ್ತು ಜಾಸ್ತಿ ದಿವಸ ಇರಬೇಕು. ಹೀಗೆ ನಾವು ಆ ರಾಸಾಯನಿಕವನ್ನು ಅದಕ್ಕೆ ಬಳಕೆ ಮಾಡ್ತಾಯಿದ್ವಿ.
ಅದರಿಂದ ಏನಾಗ್ತದೆ, ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವೆಲ್ಲರೂ ಕೂಡ ನಾವೇ ಒಂದು ಸಂಕಲ್ಪವನ್ನು ಮಾಡುವಂಥದ್ದು. ನಾವೆಲ್ಲರೂ ನಮ್ಮ ಮನೆಯಲ್ಲಿ ಜಮೀನಿದ್ದರೆ ಅದು ನಾವೆಲ್ಲರೂ ಸಾಗುವಳಿ ಮಾಡಲೇಬೇಕು. ಅದು ವೆಚ್ಚನೋ ಜಾಸ್ತಿ ಖರ್ಚಾಗ್ತದೆ ಸಂಬಂಧ ಇಲ್ಲ. ಯಾಕೆಂದರೆ ನಮ್ಮ ಮನೆ ಜಮೀನನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಯಾಕೆಂತಂದರೆ ಈಗ ನಾವು ಯಾವುದೇ ರೀತಿಯಲ್ಲಿ ಈಗಿನ ವಾತಾವರಣದಲ್ಲಿ ನಾವು ಹೊಸತಾಗಿ ಜಮೀನನ್ನು ಖರೀದಿ ಮಾಡುವಂಥದ್ದು ಅಥವಾ ಯಾವುದೇ ಖರೀದಿ ಮಾಡೋದಾದರೂ ಹಿಂದಿನ ಬೆಲೆಯಲ್ಲಿ ಆಗೋದಿಲ್ಲ ಈಗ. ಹಾಗಾಗಿ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಕೃಷಿಕರಾಗಬೇಕಂತೆ. ಎಲ್ಲರೂ ಕೂಡ ಕೃಷಿಕರು ಆದಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಹೋಟೆಲ್ ಇಂಡಸ್ಟ್ರಿಯವರಿಗೆ ಲಾಭ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮಾಡುವಂಥ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು, ವಿಮಾನಯಾನದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ದೂರ ಪ್ರಯಾಣ ಯಾರೇ ಮಾಡ್ತಾಯಿದ್ರೂ ಕೂಡ ಅಂಥವರು ಸರಿಯಾದ ಸಮಯಕ್ಕೆ ಯಾವ ರೀತಿಯ ಆಹಾರ ಸಾಮಗ್ರಿ ಏನು ಬೇಕೋ ಅದನ್ನೆಲ್ಲ ಮುಂಚೆಲೇ ನಾವು ಅದನ್ನು ಸಂಗ್ರಹ ಮಾಡ್ಕೊಂಡು ಹೋದಾಗ ಆವಾಗ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆದರೂ ಕೂಡ ನಮಗೇನು ಸಮಸ್ಯೆ ಹೇಳತಕ್ಕಂಥದ್ದು ಬರೋದಿಲ್ಲ. ಹಾಗಾಗಿ ವಿಶೇಷವಾಗಿ ದುರ್ಗಾ ಸನ್ನಿಧಾನಕ್ಕೆ ಹರಿದ್ರ ಕುಂಕುಮ ಸಮರ್ಪಣೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಹೋಟೆಲ್ ಇಂಡಸ್ಟ್ರಿಯವರಿಗೆ ಹೆಚ್ಚಿನವಾದಂಥ ಹೂಡಿಕೆ ಮಾಡುವಂಥ ಸಾಧ್ಯತೆ, ಹಾಗೆ ಸ್ವಲ್ಪ ಸಾಲದ ಹೊರೆ ಜಾಸ್ತಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಆ ಸಾಲವನ್ನು ನಾವು ಆದಷ್ಟು ಮಾಡಿಕೊಳ್ಳೇಬಾರದು. ವೃತ್ತಿಯಲ್ಲಿ ನಿಧಾನವಾಗಿ ಫಲ ಸಿಗತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ನಾವು ಯಾಕೆಂದರೆ ನಮಗೆ ಏನಾಗ್ತದೆ ಅಂತಂದರೆ ಎಲ್ಲವೂ ಕೂಡ ಬೇಗನೆ ಬೇಕು, ಪ್ರತಿಯೊಂದು ಬೇಗನೆ ಬೇಕಾಗ್ತದೆ. ಆದರೆ ನಾವು ಆದಷ್ಟು ತಾಳ್ಮೆಯಿಂದ ಹೋದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಲಾಭದಾಯಕ ದಿನ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಹಿರಿಯರಿಂದ ಉತ್ತಮವಾದಂಥ ಸಲಹೆ ಇವತ್ತಿನ ದಿವಸ ಸಿಗುವಂಥದ್ದು. ಆ ಸಲಹೆ ಯಾರೇ ಕೊಟ್ಟರೂ ಕೂಡ ನಾವು ಸ್ವೀಕಾರ ಮಾಡಬೇಕಂತ. ಅವರು ಹಿರಿಯವರು ಕೊಡಲಿ ಕಿರಿಯವರು ಕೊಡಲಿ, ಆ ಉತ್ತಮವಾದಂಥ ಸಲಹೆ ಅದು ನಾವು ಸ್ವೀಕಾರ ಮಾಡಲೇಬೇಕು. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಹೊಸ ಹೊಸ ವಿಚಾರವನ್ನು ತಿಳಿದುಕೊಳ್ತಾ ಹೋಗಬೇಕಂತೆ ಪ್ರತಿನಿತ್ಯವೂ. ಆವಾಗ ನಮಗೇನಾಗ್ತದೆ ಅಂತಾದರೆ ನಮ್ಮ ಮನಸ್ಸು ಗಟ್ಟಿಯಾಗ್ತಾ ಹೋಗ್ತದೆ. ಅದಕ್ಕಾಗಿ ಕೋಶವನ್ನು ಓದಬೇಕು ಅಂತ ಹೇಳಿದ್ದಾರೆ. ಕೋಶವನ್ನು ಓದಬೇಕು. ಕೋಶವನ್ನು ಓದಿದಾಗ ನಮಗೆ ಆ ಒಂದು ಎಲ್ಲ ವಿಚಾರಧಾರೆಗಳು ನಮಗೆ ತಿಳಿತಾ ಹೋಗ್ತವೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಆ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಪ್ರತಿನಿತ್ಯ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರು ಇವರೆಲ್ಲ ಯಾರ್ಯಾರು ಒಳ್ಳೆಯ ಸಾಧನೆ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಪ್ರತಿನಿತ್ಯ ಅವರು ಒಂದು ತಾಸು ಡೈಲಿ 1 ತಾಸು ಅಥವಾ 2 ತಾಸು ಓದ್ತಾ ಇದ್ರಂತೆ. ಅಂದರೆ ಅಧ್ಯಯನ ಇಟ್ಕೊಂಡಿದ್ರಂತೆ. ಪ್ರತಿಯೊಬ್ಬರು ಆ ರೀತಿ ಅಧ್ಯಯನವನ್ನು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮನಸ್ಸು ಸ್ವಲ್ಪ ಮಂಕ ಆಗತಕ್ಕಂಥದ್ದು, ಮನಸ್ಸು ಕುಗ್ಗಿ ಹೋಗತಕ್ಕಂಥದ್ದು. ಯಾರೋ ಏನೋ ಹೇಳ್ತಾರೆ, ಅದರಿಂದ ಮನಸ್ಸು ಕುಗ್ಗಿ ಹೋಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಬೇರೆ ಯಾರೋ ಏನೋ ಹೇಳ್ತಾರೆ, ಒಂದು ಶ್ಯೂರಿಟಿ ಹಾಕುವಂಥ ಸಂದರ್ಭವೂ ಕೂಡ ಬರ್ಬೋದು. ಹಾಗಾಗಿ ಆದಷ್ಟು ನಾವು ಆ ಇನ್ನೊಬ್ಬರಿಗೆ ಶ್ಯೂರಿಟಿಯನ್ನು ಹಾಕಲಿಕ್ಕೆ ಹೋಗಲೇಬಾರದು. ಹಾಗಾಗಿ ಇವತ್ತು ಲಲಿತಾ ಸಹಸ್ರನಾಮ ಪಠಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಕೃಷಿಕರಿಗೆ
ಅನುಕೂಲ ಆಗತಕ್ಕಂತಹ ಸಾಧ್ಯತೆ. ಪೆಟ್ರೋಲ್ ಉದ್ಯಮದವರಿಗೆ ಹೆಚ್ಚಿನದಾದಂಥ ಅನುಕೂಲ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗೆ ಅಗ್ನಿಶಾಮಕ ಠಾಣೆಯವರಿಗೆ ವಿಶೇಷವಾದಂಥ ಅನುಕೂಲ ಸಿಗತಕ್ಕಂಥದ್ದು. ಹಾಗೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ನಾವು ಏನೋ ಖರೀದಿ ಮಾಡಲಿಕ್ಕೆ ಹೋಗಿರ್ತೇವೆ, ಅಲ್ಲಿ ಸ್ವಲ್ಪ ವಿಷಜಂತುಗಳ ಭಯ ಇರತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾಗ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಸೇವಕರು ಮತ್ತು ಸಹಾಯಕರಲ್ಲಿ ಮನಸ್ತಾಪ ಬರತಕ್ಕಂಥ ಸಾಧ್ಯತೆ, ಹಾಗೆ ಸೇವಕರಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ನಾವು ಇವತ್ತಿನ ದಿವಸ ಆದಷ್ಟು ಯಾರನ್ನು ಕೂಡ ಇವತ್ತು ಆದಷ್ಟು ನಂಬಿ ಮೋಸ ಹೋಗಬಾರ್ದು. ಯಾರನ್ನು ನಂಬಬೇಕು? ಭಗವಂತನನ್ನು ನಂಬಬೇಕು. ಹಾಗಾಗಿ ಬೇರೆ ಯಾರನ್ನೂ ನಂಬಾರದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ದೈವಾನುಗ್ರಹ ಇರತಕ್ಕಂಥದ್ದು. ನಮಗೆ ದೈವದ ಅನುಕೂಲ ಹಾಗೆ ದೈವಿ ಅನುಗ್ರಹ, ಅದಕ್ಕೆ ನಾವು ಏನು ಮಾಡಬೇಕು ಅಂತಾದರೆ ನಾವು ವಿಶೇಷವಾಗಿ ಭಗವಂತನ ಧ್ಯಾನ ಮಾಡುವಂಥದ್ದು, ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು, ಹಾಗೆ ವಿಶೇಷವಾಗಿ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರಗಳಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಬ್ಯಾಂಕ್ ಇತ್ಯಾದಿ ವಿಚಾರಗಳಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲೂ ಕೂಡ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಹಾಗಾಗಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ಮಹಾಲಕ್ಷ್ಮಿ ಪ್ರಾರ್ಥನೆ ಅಂತಂದರೆ ನಾವು ಎಲ್ಲ ಅಷ್ಟಲಕ್ಷ್ಮಿ ಇದ್ದಾಳ ಯಾವ ರೀತಿ ಅಲ್ಲೇ ಭೂಮಿ ಲಕ್ಷ್ಮಿ, ಹಾಗೆ ಗೋಲಕ್ಷ್ಮಿ, ಗೋಮಾತೆ, ಆ ಗೋಮಾತೆಯ ಸೇವೆಯನ್ನು ಎಲ್ಲರೂ ಕೂಡ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಗೋಸೇವೆ ಮಾಡಬೇಕು. ಗೋಸೇವೆ ಮಾಡೋದರಿಂದ ಏನಾಗ್ತದೆ? ನಮಗೆ ಎಲ್ಲ ರೀತಿಯಲ್ಲಿ ಮನಸ್ಸಿಗೆ, ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಹಾಗೆ ನಾವು ಏನು ಅಂದುಕೊಳ್ತೇವೆ ಒಳ್ಳೆ ಕೆಲಸ ಅದೆಲ್ಲವೂ ಕೂಡ ಆಗ್ತದೆ ಅಂತ. ಅದಕ್ಕೆ ಕಾಮಧೇನು ಅಂತ ಕರೆದಿದ್ದಾರೆ. ಅಂದರೆ ಅದು ವಸಿಷ್ಠರ ಆಶ್ರಮದಲ್ಲಿತ್ತು. ವಸಿಷ್ಠರ ಆಶ್ರಮದಲ್ಲಿದ್ದಾಗ ಅಲ್ಲಿ ಅಲ್ಲಿ ಯಾವ ರೀತಿ ಕೌಶಿಕಳ ರಾಜ ಅವನು. ಆಮೇಲೆ ತಪಸ್ ಮಾಡಿ ವಿಶ್ವಾಮಿತ್ರರಾಗ್ತಾರೆ. ಕೌಶಿಕ ರಾಜ ಎಲ್ಲೂ ಹೋಗಿದ್ದ ವಸಿಷ್ಠರ ಆಶ್ರಮಕ್ಕೆ ಹೋದಾಗ ಇವನು 1000 ಜನ ಹೋಗಿದ್ದಂತೆ. ಬೇಟೆಯಾಡಲಿಕ್ಕೆ ಹೋಗಿದ್ದ ಕಾಡಿನಲ್ಲಿ. ಅಲ್ಲಿ ವಸಿಷ್ಠರು ಅಲ್ಲಿ ಕಾಮಧೇನುವಿನ ಹತ್ರ ಏನು ಹೇಳ್ತಾರೆ, 1000 ಜನ ಬಂದಿದ್ದಾರೆ, ನೀನು ಅಡುಗೆ ಮಾಡು ಅಂತ ಹೇಳ್ತಾರೆ. ಆದರೆ ಅಡುಗೆ ಮಾಡಲಿಕ್ಕೆ ಈ ಥರ ಈಗಿನ ಕಾಲದಲ್ಲಿ ಇದ್ದಂಥ ಗ್ಯಾಸ್ ಯಾವುದೇ ಇರಲಿಲ್ಲ ಅವಾಗ. ಅದೇ ಅಡುಗೆ ಮಾಡಿಸ್ತಿತ್ತು. ಯಾವ ರೀತಿ? ಆ ಕಾಮಧೇನು ಅದು ಬೇಡಿದ್ದನ್ನು ಕೊಡತಕ್ಕಂಥದ್ದು. 1000 ಜನರಿಗೂ ಅಡುಗೆ ಒಳ್ಳೆ ಭಕ್ಷ್ಯ ಭೋಜ್ಯ ಮೃಷ್ಟಾನ್ನ ಭೋಜನ ಆಯಿತು. ಈಗಿನ ಥರದ ಅಡುಗೆ ಅಲ್ಲ, ಅವಾಗ ಮತ್ತು ರುಚಿಯಾದಂಥ ಅಡುಗೆ. ಹಾಗೆ ಅದನ್ನು ನೋಡಿ ಇವನಿಗೆ ಏನಾಯಿತು, ಈಗ ರಾಜನಿಗೆ ತಾನು ಆ ಕಾಮಧೇನುವನ್ನು ತಾನೇ ತಗೊಂಡು ಬಂದುಬಿಟ್ರೆ ತನಗೂ ಕೂಡ ಈ ಅಡುಗೆ ಮಾಡಲಿಕ್ಕೆ ಯಾವುದೇ ರೀತಿ ಸೇವಕರು ಇರೋದಿಲ್ಲ, ಅವ್ರ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ತಾನು ತರಬೇಕು ಅಂತ ಅವನು ಕೇಳ್ತಾನೆ ವಸಿಷ್ಠರ ಹತ್ರ. ನನಗೆ ಕೊಟ್ಟುಬಿಡಿ, ನಾನು ನನ್ನ ಅರಮನೆಗೆ ತಗೊಂಡು ಹೋಗ್ತಾನೆ. ಇಲ್ಲ, ಇದು ಅರಮನೆಯಲ್ಲಿ ಇರೋದಲ್ಲ, ಇದು ಏನಿದ್ರೂ ಕೂಡ ನಮ್ಮ ಮನೆಯಲ್ಲೇ ಇರತಕ್ಕಂಥದ್ದು, ಆಶ್ರಮದಲ್ಲಿ ಇರತಕ್ಕಂಥದ್ದು, ಅರಮನೆಯಲ್ಲಿ ಕೊಡೋದಿಲ್ಲ. ಆವಾಗ ಅದನ್ನು ವಸಿಷ್ಠರು ತಪಸ್ಸು ಮಾಡ್ತಾ ಇರುವಾಗ, ಧ್ಯಾನದಲ್ಲಿರುವಾಗ
ಅದನ್ನು ಹಾಗೆ ಕದ್ದುಕೊಂಡು ತರಬೇಕು ಅಂತ ಹೋಗ್ತಾನೆ, ತುಂಬ ತೊಂದರೆ ಕೊಡ್ತಾನೆ ಅದಕ್ಕೆ. ಆವಾಗದು ಸೈನಿಕರನ್ನೇ ಸೃಷ್ಟಿ ಮಾಡಿಬಿಡ್ತು. ಸೈನಿಕರು, ಸಾವಿರಾರು ಜನ ಸೈನಿಕರು ಬಂದು ಇವನ್ನ ಈ ರಾಜನನ್ನು ಓಡಿಸ್ಬಿಟ್ರು. ಆವಾಗ ಅವನು ಇದು ಮಾಡ್ತಾನೆ, ಏನು ಈ ಒಂದು ತಪಶಕ್ತಿಯಿಂದ, ತಪಸ್ಸಿಗೆ ಶಕ್ತಿ ಇದೆ, ಬ್ರಹ್ಮ ತೇಜೋ ಬಲಂ ಬಲಂ, ಆ ಬ್ರಹ್ಮವರ್ಚಸ್ಸಿಗೆ ವಿಶೇಷವಾದಂಥ ಬಲ ಇದೆ ಅಂತ ಅವನಿಗೆ ಗೊತ್ತಾಯ್ತು. ಹಾಗೆ ಅವನು ತಪಸ್ಸು ಮಾಡಲಿಕ್ಕೆ ಹೋಗ್ತಾನೆ. ಹಾಗಾಗಿ ವಿಶೇಷವಾಗಿ ನಾವು ಇವತ್ತು ಆ ಒಂದು ಗೋ ಮಹಾಲಕ್ಷ್ಮಿಯ ಸೇವೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇನ್ನು ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸಂಗಾತಿಯ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗಾಗಿ ವ್ಯಾಪಾರಿಗಳಿಗೆ ವಿಶೇಷವಾದಂಥ ಅನುಕೂಲ. ಯಾವ ವ್ಯಾಪಾರಿಗಳಿಗೆ ಅಂದರೆ ಈ ಹೋಟೆಲ್ ಉದ್ಯಮ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ತಂಪು ಪಾನೀಯ ವ್ಯಾಪಾರ ಮಾಡತಕ್ಕಂಥವರು, ಹಾಗೆ ಎಲ್ಲ ರೀತಿಯಲ್ಲಿ ಈಗ ಯಾವುದು ಕಡಲೆಕಾಯಿ ವ್ಯಾಪಾರ, ಇಂಥವರಿಗೆ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಯಾಕೆಂದರೆ ನಾವು ಇವತ್ತು ಈ ಬೇಸಿಗೆ ಕಾಲದಲ್ಲಿ ಆದಷ್ಟು ನಾವು ತಂಪು ಪಾನೀಯ ಅಂದರೆ ನಾವು ಮನೆಯಲ್ಲೇ ನಾವು ಮಾಡುವಂಥದ್ದು. ಯಾಕೆಂದರೆ ಈ ಮಜ್ಜಿಗೆಯನ್ನು ಕುಡಿಯುವುದರಿಂದ ಅದು ನಮಗೆ ದೇಹಕ್ಕೆ ತಂಪಾಗತಕ್ಕಂಥದ್ದು. ಹಾಗಾಗಿ ಆದಷ್ಟು ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ನಾವು ಮಾಡುವಂಥ ವೃತ್ತಿ. ಹಾಗೆ ಸ್ತ್ರೀ ಪುರುಷರಲ್ಲಿ ವಿಶೇಷವಾದಂಥ ಸಹಕಾರ ಇರತಕ್ಕಂಥದ್ದು. ಅಂದರೆ ಮನೆಯಲ್ಲಿ ಕುಟುಂಬದಲ್ಲಿ ಸಹಕಾರ, ಕುಟುಂಬದ ಸಹಕಾರವೇ ನಮಗೆ ಬಹಳ ಮುಖ್ಯ. ಹೊರಗಡೆ ನಾವು ಹೇಗಿದ್ದರೂ ಅದು ಅಷ್ಟು ಆಗೋದಿಲ್ಲ. ಆದರೆ ನಾವು ಮನೆಯಲ್ಲಿ ಎಷ್ಟು ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಸ್ತುತಿಯನ್ನು ಮಾಡುವುದರಿಂದ, ದುರ್ಗಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಹೆಚ್ಚಿನ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಖರ್ಚು ನಾವು ಜಾಸ್ತಿ ಮಾಡಬಾರ್ದು. ಸಂಪಾದನೆ ಜಾಸ್ತಿ ಇರಬೇಕು, ಖರ್ಚು ಕಡಿಮೆ ಇರಬೇಕು. ಹಾಗಾಗಿ ಯಾಕೆಂದರೆ ನಮಗೆ ಆಪತ್ತು ನಾಳೆ ಇಟ್ಕೊಳ್ಬೇಕಂತೆ. ಹಿಂದೆಲ್ಲ ರಾಜರು ಕೂಡ ಆಪತ್ತು ಕಾಲಕ್ಕೆ ಬೇಕಾಗ್ತದೆ ಅಂತ ಒಂದಷ್ಟು ಅವರು ಇಡ್ತಿದ್ರು. ಎಷ್ಟೇ ಇದ್ದರೂ ಕೂಡ ಆಪತ್ತು ಕಾಲಕ್ಕೆ ಬೇಕಾಗ್ತದೆ. ಹಾಗೆ ಈಗ ನಾವು ನಮ್ಮ ಹತ್ರ ಏನೋ ಸಾವಿರ ಇದೆ, ಲಕ್ಷ ಇದೆ ಅಂತಂದರೆ ಅದನ್ನು ಇವತ್ತೇ ಖರ್ಚು ಮಾಡೋದಲ್ವಂತೆ, ಮುಂದೆ ಬೇಕಾಗ್ತದೆ ಅದು. ಹಾಗಾಗಿ ನಮಗೆ ಆಸೆ ಇರಬೇಕು, ದುರಾಸೆ ಆಗಬಾರ್ದು. ಆದರೆ ಅದರಲ್ಲಿ ನಾವು ಸಹಾಯವನ್ನು ಮಾಡಬೇಕು. ಯಾರೋ ಬಡಬಗ್ಗರಿಗೆ, ಯಾರೋ ಓದುತ್ತಾರೆ, ಯಾರಿಗೆ ಅಗತ್ಯ ಇದೆ, ಅಗತ್ಯ ಇದ್ದವರಿಗೆ ಸಹಾಯ ಮಾಡಬೇಕು. ಎಲ್ಲ ಯೋಗ್ಯತೆ ಇದ್ದವರಿಗೆ ದಾನ ಮಾಡಬೇಕು. ಹಾಗಾಗಿ ಹಸಿದು ಊಟ ಮಾಡಬೇಕಂತೆ. ಊಟ ಮಾಡೋದು ಯಾವಾಗ? ಹೊಟ್ಟೆ ಹಸಿದಾಗ. ಹಸಿದವರಿಗೆ ಅನ್ನ ಕೊಡಬೇಕಂತೆ. ಈ ಹೊಟ್ಟೆ ತುಂಬದವರಿಗೆ ಅನ್ನ ಕೊಟ್ಟರೆ ಏನಾಗ್ತದೆ? ಊಟ ಕೊಟ್ಟರೆ ಏನಾಗ್ತದೆ? ಅವರು ನಾವು ಏನೇ ಕೊಟ್ಟರೂ ಕೂಡ
ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಯಾರಿಗೆ ಹಸಿವಾಗಿರ್ತದೆಯೋ ಅವ್ರಿಗೆ ಕೊಟ್ಟರೆ ಅವರು ಹರಸ್ತಾರೆ. ಅದಕ್ಕೆ ಉಂಡವನು ಹರಸೋದು ಬೇಡ, ನೊಂದವನು ಬೈಯೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಒಂದು ಯಾರಿಗೆ ಅನುಕೂಲ, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಅನ್ನದಾನವನ್ನು ಮಾಡುವಂಥದ್ದು. ಹಾಗೆ ನಾವು ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡಬಾರ್ದಂತೆ, ಯಾರಿಗೂ ಕೂಡ ನೋವು ಮಾಡಬಾರ್ದು. ಆದಷ್ಟು ಅದಕ್ಕಾಗಿ ನಾವು ದಯೆಯೇ ಧರ್ಮದ ಮೂಲವಯ್ಯ, ದಯೆಯನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇರಬೇಕಂತೆ, ಅದರಿಂದ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ದುರ್ಗಾ ಸ್ತುತಿಯನ್ನು ಮಾಡುವುದು, ಮತ್ತು ಹೆಚ್ಚಿನ ವ್ಯಯ ಆದಾಗ ಅವಾಗ ನಾವು ಏನು ಮಾಡಬೇಕು ಅಂತಾದರೆ ನಾವು ಆದಷ್ಟು ನಮ್ಮ ಹಿತವಾಗಿ ಮಿತವಾಗಿ ಬಳಸ್ತಕ್ಕಂಥದ್ದು. ಹಾಗೆ ಸಾಲ ಬಾಧೆ ಹೇಳತಕ್ಕಂಥದ್ದು ಇವತ್ತಿನ ದಿವಸ ತೀರುವಂಥದ್ದು. ಹಾಗೆ ಶತ್ರುಗಳ ಕಾಟದಿಂದ ಸ್ವಲ್ಪ ದೂರ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪರಮಾನ್ನ ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕ ದಿನ ಇವತ್ತು. ಹಾಗೆ ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರತಕ್ಕಂಥದ್ದು, ಕಲಹ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಬರತಕ್ಕಂಥದ್ದು. ಹಾಗೆ ಬುದ್ಧಿಯ ಬಲ ಸ್ವಲ್ಪ ಹೆಚ್ಚಾಗತಕ್ಕಂಥದ್ದು. ಆದ್ದರಿಂದ ಶ್ರೀನಿವಾಸನ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಬರತಕ್ಕಂಥದ್ದು. ವೃತ್ತಿಯಲ್ಲಿ ಕಿರಿಕಿರಿ ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ಆದಷ್ಟು ತಾಳ್ಮೆಯಿಂದ ಹೋಗಬೇಕಂತೆ. ನಾವು ಎಷ್ಟು ತಾಳ್ಮೆಯಿಂದ ಹೋಗ್ತೇವೆಯೋ ನಮಗೆ ಅಷ್ಟು ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಅವಕಾಶ ತಪ್ಪಿ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಭೂಲಾಭ ಇರತಕ್ಕಂಥದ್ದು. ಹಾಗೆ ಕೃಷಿಕರಿಗೆ ಇವತ್ತಿನ ದಿವಸ ಒಳ್ಳೆಯ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಧೈರ್ಯ ಮತ್ತು ಸಾಹಸವಾದಂಥ ದಿನ ಇವತ್ತಿನ ದಿವಸ. ಸಹೋದರರ ಸಹಕಾರವು ಕೂಡ ಇವತ್ತಿನ ದಿವಸ ಸಿಗುವಂಥದ್ದು. ವೃತ್ತಿಯಲ್ಲಿ ಅನುಕೂಲ ಆಗಿರ್ತಕ್ಕಂಥದ್ದು. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಗುರು ಪ್ರಾರ್ಥನೆ ಮಾಡುವುದರಿಂದ, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಧನ ಲಾಭ ಆಗತಕ್ಕಂತಹ ಸಾಧ್ಯತೆ. ಹಾಗೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ಹಾಗಾಗಿ ಹೋಟೆಲ್ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗೆ ದುಃಖದ ವಾತಾವರಣ ಇವತ್ತಿನ ದಿವಸ ಇರತಕ್ಕಂಥದ್ದು. ಆದ್ದರಿಂದ ದೇವಿ ಅಪರಾಧ ಕ್ಷಮಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಇವತ್ತಿನ ದಿವಸ ವಿಶೇಷವಾಗಿ ನಮಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಸುಮ್ಮನೆ ಕುಳಿತುಕೊಂಡಿರ್ಬೇಕಂತೆ. ನಮಗೆ ತುಂಬ ಬೇಜಾರಾಯಿತು ಅಥವಾ ಸಂತೋಷವಾಯಿತು, ಆದರೂ ಏನು ಮಾಡಬೇಕು? ಸುಮ್ಮನೆ ಕೂತ್ಕೊಳ್ಬೇಕು. ಅದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಮನಸ್ಸು ಶಾಂತವಾಗ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಕನಿಷ್ಠ ದಿವಸಕ್ಕೊಂದು 10 ನಿಮಿಷ ಆದರೂ ಮೌನ ಮಾಡಬೇಕಂತೆ. ಮೌನವಾಗಿ ಏನು ಮಾಡಬೇಕು? ದೇವರ ಸ್ಮರಣೆ ಮಾಡಬೇಕು. ಮೌನವಾಗಿ ಆಲೋಚನೆ ಮಾಡಿಕೊಂಡು ದೇವರ ಆಲೋಚನೆ ಮಾಡಬೇಕು. ಅಂದರೆ ನಾವು ಉಸಿರನ್ನೇ ಗಮನಿಸ್ಕೊಂಡು ಕೂತ್ಕೊಳ್ಬೇಕಂತೆ. ನಮ್ಮ ಉಸಿರು ಏನು ಹೇಳ್ತದೆ? ಅದೇನು ಹೇಳೋದಿಲ್ಲ. ಆದರೆ ಉಸಿರನ್ನು ನಾವು ತೆಗೆದುಕೊಂಡಾಗ ಅದೇನು ಹೇಳ್ತದೆ? ಸೋ ಅಂತ ಹೇಳ್ತದೆ ಅಂತೆ. ಉಸಿರು ನಾವು ಹಿಂಗೆ ತೆಗೆದುಕೊಂಡಾಗ ಸೋ ಅಂತ ಹೇಳ್ತದೆ. ಉಸಿರನ್ನು ಬಿಟ್ಟಾಗ ಏನು ಹೇಳ್ತದೆ? ಅಹಂ ಹೇಳ್ತದೆ ಅಂತೆ. ನೀವು ಗಮನಿಸ್ಬೋದು ಬೇಕಾದ್ರೆ. ಉಸಿರನ್ನು ತೆಗೆದುಕೊಂಡಾಗ ಸೋ ಅಂತ ಹೇಳ್ತದೆ, ಉಸಿರನ್ನು ಬಿಟ್ಟಾಗ ಅಹಂ ಅಂತ ಹೇಳ್ತದೆ.
ಸೋಹಂ ಅದು ಸೋಹಂ 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 ಅಂತ. ಸೋಹಂ ಅಂದರೆ ಏನು? ನಾನೇ ಅವನು, ನಾನೇ ಅವನು, ಅವನೇ ನಾನು. ಅಂದರೆ ಯಾರು ಅವನು? ಯಾರು? ಅವನೇ ಭಗವಂತ. ಹಾಗಾಗಿ ಅದನ್ನು ನಾವು ಗಮನಿಸ್ತಾ ಇರಬೇಕು. ಅವನು ಎಲ್ಲಿದ್ದಾನೆ? ಉಸಿರಿನಲ್ಲೇ ಇದ್ದಾನೆ ಅವನು, ಗಾಳಿಯಲ್ಲಿದ್ದಾನೆ ಅವನು. ಅದಕ್ಕೆ ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಎಲ್ಲವೂ ನಿನ್ನದೇ. ಹಾಗಾಗಿ ಅವನು ದೀಪದ ರೂಪದಲ್ಲಿ ಗಾಳಿಯ ಜೊತೆಯಲ್ಲಿ ಅವನಿದ್ದಾನೆ. ಅದಕ್ಕಾಗಿ ಏಕೆಂತಂದರೆ ನಮಗೆ ಪಂಚಪ್ರಾಣ ಅಂತ ಕರಿತೇವೆ. ನಮಗೆ ಯಾರು ಪಂಚಪ್ರಾಣ? ಪಂಚಪ್ರಾಣ ಅಂತ ನಾವು ಅಯ್ಯೋ ಅಷ್ಟು ಪಂಚಪ್ರಾಣ ಆ ಥರ ಅಂತ ಹೇಳ್ತೇವೆ. ನಮಗೆ ಯಾರು ಪಂಚಪ್ರಾಣ? ನಮಗೆ ನಾವೇ ಪಂಚಪ್ರಾಣ, ಬೇರೆ ಯಾರೂ ಪಂಚಪ್ರಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 5 ರೀತಿಯಾದಂಥ ಪ್ರಾಣ ನಮ್ಮ ಶರೀರದಲ್ಲಿದೆಯಂತೆ. ಅದಕ್ಕಾಗಿ ನಾವು ಆ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಆ ಮೌನ ವ್ರತಾಚರಣೆಯನ್ನು, ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ. ನಮಗೆ ಬೆಳ್ಳಿ ಬೇಕಾ ಬಂಗಾರ ಬೇಕಾ? ನಮಗೆ ಬಂಗಾರನೇ ಬೇಕು. ಬಂಗಾರನೇ ಬೇಕು ಅಂದರೆ ನಾವೇನು ಮಾಡಬೇಕು? ಮೌನವಾಗಿರಬೇಕು. ಆ ಮೌನವಾಗಿದ್ದರೆ ಬಂಗಾರ ನಮಗೆ ಬರ್ತದೆಯಂತೆ, ಬಂಗಾರ ಸಿಗ್ತದೆಯಂತೆ. ಅದು ಯಾವ ರೀತಿ? ನಾವು ಮೌನವಾಗಿ ಇದ್ದಾಗ ನಮಗೆ ಮನಸ್ಸಿಗೆ ಎಲ್ಲ ರೀತಿಯಾದಂಥ ಶಾಂತಿ, ನೆಮ್ಮದಿ ಬರತಕ್ಕಂಥದ್ದು. ಅದಕ್ಕಾಗಿ ಈ ಹೃದಯದ ಬಡಿತನೂ ಕೂಡ ಸಿಟ್ಟು ಬಂದಾಗ ವ್ಯತ್ಯಾಸ ಆಗ್ತದೆ, ಅಥವಾ ಬೇಜಾರಾದಾಗ ವ್ಯತ್ಯಾಸ ಆಗ್ತದೆ. ಸಿಟ್ಟು ಒಳ್ಳೆಯದಲ್ಲ, ಸಂತೋಷವೂ ಒಳ್ಳೆಯದಲ್ಲ. ಅದು ಯಾವುದೂ ಆಗಬಾರ್ದು. ಸಂತೋಷನೂ ಬರಬಾರ್ದು, ಸಿಟ್ಟು ಬರಬಾರ್ದು. ಅದು ಸಮತೋಲನದಲ್ಲಿ ಇರಬೇಕು ಅಂತಂದರೆ ನಾವು ನಮ್ಮ ಮನಸ್ಸು ಸಮತೋಲನದಲ್ಲಿ ಇರಬೇಕು. ಹಾಗಾಗಿ ಆ ರೀತಿಯಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ನಮ್ಮನ್ನೇ ನಾವು ಗಮನಿಸ್ಕೊಳ್ಬೇಕಂತೆ. ನಮ್ಮನ್ನೇ ನಾವು ಗಮನಿಸಿಕೊಂಡು ನಾವು ಭಗವಂತನ ಸ್ಮರಣೆ, ಅವನು ನಮ್ಮಲ್ಲೇ ಇದ್ದಾನೆ, ಅವನು ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ಯಾವ ರೀತಿಯಲ್ಲಿ ನಾವು ಬರ್ತಾನೆ ಹೋಗ್ತಾನೆ? ಕರ್ಮದ ರೂಪದಲ್ಲಿ. ನಮ್ಮ ವಾಸನ, ನಮ್ಮ ಏನು ಕರ್ಮ ಮಾಡಿದ್ದೇವೆ ಆ ರೀತಿಯಲ್ಲಿ ನಮಗೆ ಫಲವನ್ನು ನಾವು ಕೊಡ್ತಾನಂತೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಧ್ಯಾನವನ್ನು, ಒಂದು 10 ನಿಮಿಷ ಧ್ಯಾನವನ್ನು ಮಾಡೋದರಿಂದ, ಧ್ಯಾನದ ಜೊತೆಯಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಧ್ಯಾನವನ್ನು ಮಾಡುವುದರಿಂದ ನಾವು ವಿಶೇಷವಾಗಿ ಅನುಕೂಲವನ್ನು ನಾವು ಪಡೆಯಬಹುದು. ಮತ್ತು ಪ್ರತಿನಿತ್ಯವೂ ಕೂಡ ನಾವು ದಿನಕ್ಕೆ 1 ಅಧ್ಯಾಯ ಅಥವಾ 1 ಪೇಜ್ ಆದರೂ ಕೂಡ ಭಗವದ್ಗೀತಾ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇನ್ನು ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.